ನೀವೇ ಉಳಿಯಲ್ಲ. ಇವಾಗ ಮಾಫಿಯಾನೇ ಉಳಿಯಲ್ಲ, ನಿಜವಾದ ಆಟೋದವ್ರು ಉಳ್ಕೊಂತಾರೆ, ಆಟೋ ರಾಜ್ಯಗಳು ಖಂಡಿತ ಉಳ್ಕೊಂತಾರೆ, ಮಾಫಿಯಾಗಳು ನಾಶ ಆಗ್ತಾರೆ. ಆಯ್ತಪ್ಪ, ಎಲ್ಲೋ ಬೋರ್ಡ್ ನಿಮ್ಗೆ ಆಟೋ ಕೊಟ್ಟವ್ರಲ್ಲ, ಎಷ್ಟು ಲಕ್ಷ ಆಟೋ ಎಲ್ಲೋ ಬೋರ್ಡ್ ಹಾಕೊಂಡು ಅನಧಿಕೃತವಾಗಿ ಡಾಕ್ಯುಮೆಂಟ್ ರಿನ್ಯೂ ಮಾಡಿದ್ರೆ, ಪರ್ಮಿಟ್ ಇಲ್ದಿರ ಲಕ್ಷ ಆಟೋಗಳು ರಿನ್ಯೂ ಆಗಿ ನಿಂತ್ಕೊಂಡಿದ್ದೀರಾ. ಯಾವ ನೈತಿಕತೆ ಇದೆ ಇವ್ರು ಕೇಳಕ್ಕೆ? ಇವರೇ ಮಾಡ್ತಿರೋದು ಅನಧಿಕೃತ ಅಂತ ಇವ್ರಿಗೆ ಗೊತ್ತಿದೆ. ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಕ್ಕೆ ಆಟೋದವ್ರು ಯಾರು? ಅವ್ರು ಹತ್ತಿದ್ರೆ ನಿಮ್ಗೆ ಅನ್ನ, ಅವ್ರು ಹತ್ತಿದ್ರೆ ನಿಮ್ಗೆ ಕೂಲಿ, ಅವ್ರು ಹತ್ತಿದ್ರೆ ನಿಮ್ ಆಟೋ EMI, ಅವ್ರು ಹತ್ತಿದ್ರೆ ನಿಮ್ ಬಾಡಿಗೆ, ಅವ್ರು ಹತ್ತಿದ್ರೆ ಹೆಡ್ಫೋನು, ಆಂಡ್ರಾಯ್ಡ್ ಫೋನು, ಇದು ಎಲ್ಲ ಅವ್ರ ಹತ್ತೆ ಇಲ್ಲ ಅಂದ್ರೆ ಸರ್ ಈಗ ಹೇಳ್ತಾರಲ್ಲ, ಇದನ್ನ ನೋಡಿದ್ರೆ ಹೇಳ್ತಾರೆ. ನಮ್ಮ ಆಟೋಗಳ ಮಾಫಿಯಾಗೆ ಭಯ ಬಿದ್ದು ರೂಪರೇಷಿ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬ ಆಟೋ ಡ್ರೈವರು ಧಮಕಿ ಹಾಕಿದ್ರೆ ಬರಲ್ಲ ಅಂತಂದ್ರೆ ಅವನ ನಂಬರ್ ಪ್ಲೇಟ್ ಅನ್ನ ಅವರು ಯಾಕೆ ತಗೊಂಡು ಅವನ ಮೇಲೆ ಎನ್ಫೋರ್ಸ್ಮೆಂಟ್ ಮಾಡಕ್ಕೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಯಾಕೆ ಮಾಡ್ತಾರ? ಒಂದು ಪ್ರಶ್ನೆ. ಎರಡನೇದಾಗಿ ಕೇಂದ್ರ ಸರ್ಕಾರ ಕಳೆದ 15 ದಿವಸ 20 ದಿವಸದಿಂದ ಈ ಆಟೋ ಅವರ ಉಚ್ಚಾಟ, ಜನರ ಜೊತೆ ಆಡ್ತಾ ಇದ್ದಂಥ ಚೆಲ್ಲಾಟ ಎಲ್ಲ ನೋಡಿ ದೇ ಹ್ಯಾವ್ ಟೋಲ್ಡ್ ಎಸ್ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ಬೋದು. ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂಥ ರೂಪರೇಷೆಗಳನ್ನು, ಸೇಫ್ಟಿ ಆರ್ಡರ್ಸ್ ಅನ್ನ ಮಾಡಿ ಬಿಡ್ಬೋದು, ವೈಟ್ ಬೋರ್ಡ್ ಅನ್ನ ಬಳಸ್ಬೋದು ಅಂತ ಆದೇಶ ಮಾಡಿದೆ. ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಆ ರೀತಿ ಯಾವುದೇ ಪ್ರಪೋಸಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಒಂದು ಕೆಲಸ ಮಾಡಿ, ಬೈಕ್ ಟ್ಯಾಕ್ಸಿ ಓಡ್ತಾ ಇದ್ದಾರೆಲ್ಲ ಸಚಿವ ರಾಮಲಿಂಗಾರೆಡ್ಡಿ ಮನೆ ನಾನು ಬರ್ತೀನಿ, ಬೇಕಾರೆ ಹೋಗಿ ಅಲ್ಲಿ ಉದ್ಯೋಗ ಕಿತ್ಕೊಂಡ್ರೆ ಅಲ್ಲ, ಕೇಂದ್ರ ಸರ್ಕಾರ ಮಾಡಿದ್ರು ಆಟೋಗಳ ಮಾಫಿಯಾಗೆ ಭಯ ಬಿದ್ದು ರೂಪರೇಷಿ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ದಿವಸ ಎಲ್ಲರೂ ಪ್ಲಾನ್ ಮಾಡ್ಕೊಳ್ಳಿ, ರಾಮಲಿಂಗಾರೆಡ್ಡಿ ಮನೆ ಮುಂದೆ ಹೋಗಿ ಕೂತ್ಕೊಂಡ್ಬಿಡೋಣ. ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅದನ್ನೇ ಹೇಳ್ತಾರಲ್ಲ, ಪೂಜಾರಿ ಹೊರಗೆ ಕೊಟ್ಟರು ಈ ಆಟೋ ಮಾಫಿಯಾ ಭಯದಿಂದ ರಾಮಲಿಂಗಾರೆಡ್ಡಿ ಸರ್ಕಾರ ಈ ಬೈಕ್ ಟ್ಯಾಕ್ಸಿಗಳಿಗೆ ಅಲೋ ಮಾಡಿದ್ರ, ಇಲ್ಲೋ ಒಂದ್ ಕಡೆ ಮಾಫಿಯಾಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ, ರಾಜ್ಯ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಆಟೋ ಮಾಫಿಯಾಗಳಿಗೆ ಸಪೋರ್ಟ್ ಮಾಡ್ತಾ ಇದೆ, ಆಟೋ ಮಾಫಿಯಾಗಳಿಗೆ ಭಯ ಬೀಳ್ತಾ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಈ ಆಟೋದವ್ರಿಗೆ ಏನೋ ಲಿಂಕ್ ಇದೆ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿನೇ ಇವತ್ತು ಕೂಡ ಕೇಂದ್ರ ಸರ್ಕಾರ 2 ವೀಲರ್ಸ್ನ ಅಲೋ ಮಾಡಿದ್ರೆ, ಇವರು ಅದನ್ನ ಅಲೋ ಮಾಡಿದ್ರ ದೇ ಆರ್ ಹೋಲ್ಡಿಂಗ್ ಇಟ್ ಬ್ಯಾಕ್ ಅಂತ ಅನಿಸ್ತಾ ಇದೆ. ಸರ್, ಇವರು ಇಷ್ಟು ದಿವಸ ಹೇಳ್ತಿದ್ರು ವೈಟ್ ಬೋರ್ಡ್ ಅಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ಪರ್ಪಸ್ ಮಾಡಲೇಬಾರ್ದು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಆದೇಶ ತಂದ ಮೇಲೆ ಇವ್ರು ಯಾಕೆ ಇದನ್ನ ಮುಂದೆ ತರಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ? ಮೋಸ್ಟ್ಲಿ ನನಗೆ ನಾನು ಅಲ್ಲ, ಒಂದು ಸರ್ವೆ ಪ್ರಕಾರ ನಮ್ಗೆ ಗೊತ್ತಾಗಿದ್ದೇನೋ ಅಂತಂದ್ರೆ 1,67,000 ಆಟೋ ಇದೆ, ಒಂದಷ್ಟು ಸಂಘಗಳು ಮಾಡ್ಕೊಂಡಿದ್ದಾರೆ, ಒಂದಷ್ಟು ಸ್ಟೇಟ್ಗಳಿದ್ದಾರೆ ಅದಕ್ಕೆ ಫಂಡಿಂಗ್ ಮಾಡೋಂಥವ್ರು. ಆಮೇಲೆ ಇನ್ನೊಂದು ಸರ್ವೆ ಪ್ರಕಾರ ಇವ್ರದೇನು ಅಂತಂದ್ರೆ ಬರೀ 1,67,000 ಆಟೋಗಳು ಓಡಾಡ್ತಾ ಇಲ್ಲ. ಅವ್ರು ಓಡಾಡ್ತಾರ ಆಟೋಗಳೆಲ್ಲ ಮೋಸ್ಟ್ ಆಫ್ ದೆಮ್ ಯಾರು ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ. ಈ ನಮ್ಮ ಒಂದು ಸರ್ವೆ ಪ್ರಕಾರ ನಮಗೆ ಹೇಳಿರೋ ಮಾಹಿತಿ ಪ್ರಕಾರ 20 ಲಕ್ಷ ಆಟೋಗಳಿದೆ ಅಂತ. 500 ರೂಪಾಯಿ ಪ್ರತಿ ಆಟೋಗೂ ಹಫ್ತಾ ಹೋಗುತ್ತೆ ಅಂತ ಮಾಹಿತಿ ಇದೆ. ಈ ಹಫ್ತಾ 500 ರೂಪಾಯಿ ಹಫ್ತಾ ಇಂಟು 20 ಲಕ್ಷ ನೀವು ಲೆಕ್ಕ ಹಾಕೊಂಡ್ರೆ 100 ಕೋಟಿ ಆಗುತ್ತೆ. ಸೊ ನಮಗಿರೋ ಮಾಹಿತಿ ಪ್ರಕಾರ ಭ್ರಷ್ಟ ಟ್ರಾಫಿಕ್ ಡಿಪಾರ್ಟ್ಮೆಂಟು, ಭ್ರಷ್ಟ ಆರ್ಟಿಗಳವರು ಇದನ್ನ ವಸೂಲಿ ಮಾಡಿಕೊಂಡು ಇವ್ರನ್ನ ಮೆರಿಯಕ್ ಬಿಟ್ಟು, ವಸೂಲಿ ಮಾಡಕ್ ಬಿಟ್ಟು, ಜನರ ಹತ್ರ ಕಿತ್ತು ತಿನ್ನಕ್ ಬಿಟ್ಟು ಮೀಟರ್ ಹಾಕ್ದಿರ ಅಲೋ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು. ಈಗ ಅದು ಒಂದು ಮಟ್ಟದಲ್ಲಿ ಕಂಟ್ರೋಲ್ಗೆ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈ 100 ಕೋಟಿ ಪ್ರತಿ ತಿಂಗಳು ಹೋಯ್ತಾ ಇತ್ತಲ್ಲ, ಅದಕ್ಕೆ ಕಲ್ಲು ಹಾಕಿದ್ದೀನಿ ಅಂತ ನಾನು ಅನಿಸ್ತಾ ಇದೆ. ಸೊ ಅದು ಕಲ್ಲು ಹಾಕಿದೆ, ನಿಂತೋಗಿದೆ. ಸೊ ಹಂಗಾಗಿ ಮೋಸ್ಟ್ಲಿ ಅವ್ರು ಅನ್ಕೊಂಡಿದ್ದಾರೆ ಜಗದೀಶ್ 1-2 ದಿವಸ ಮಾತಾಡ್ತಾನೆ ಅಂತ. ಹೆಚ್ಚು ಕಮ್ಮಿ 20 ದಿವಸದಿಂದ ಮಾತಾಡ್ತಾ ಇದ್ದೀವಿ, ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ ಇದ್ದೀವಿ. ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಮೀಟರ್ ಹಾಕಿಲ್ಲ ಅಂತಂದ್ರೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂತ ಅಫಿಷಿಯಲ್ ಆದೇಶನೇ ಮಾಡಿದ್ದಾರೆ. ವಿ ಥ್ಯಾಂಕ್ ಫಾರ್ ಇಟ್. ಬಟ್ ಆದೇಶ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಎನ್ಫೋರ್ಸ್ಮೆಂಟ್ ಆಗಬೇಕು. 20 ಲಕ್ಷ ಆಟೋದಲ್ಲಿ ನೀವು 250 ಆಟೋ ಸೀಸ್ ಮಾಡಿದ್ರೆ ಅವ್ರಿಗೇನು ಅದೇ ರೆಕ್ಕೆ ಮೇಲೆ ನೀರು ಹಾಕ್ದಂಗೆ ಅವರೇ ಹೇಳ್ಕೊಂಡು ಓಡಾಡ್ತಾರೆ. 1-2 ದಿವಸ ಅಷ್ಟೇ, ಆಮೇಲೆ ಅವ್ರು ನಿಂತು ಹೋಗುತ್ತೆ ಅಂತ ಆಟೋದವರೇ ಹೇಳ್ಕೊಂಡು ಗ್ರೂಪ್ಗಳೇ ಅಂದ್ರೆ ಇಷ್ಟು ದಿನ ಇವರು ಅನಧಿಕೃತ ಆಟೋಗಳನ್ನ ಓಡ್ತಾ ಇದ್ದಾರೆ. ಅದಕ್ಕೆ RTOಗಳ ಮುಂದೆ ಪರ್ಮಿಟ್ ರಿನ್ಯೂವಲ್ಗಳಿಗೆ, FC ರಿನ್ಯೂವಲ್ಗಳಿಗೆ ನಿಂತ್ಕೊಂಡಿರೋದೇ ಒಂದು ದೊಡ್ಡ ಎವಿಡೆನ್ಸ್ ಇದೆ. ಇವರು ಅಕ್ರಮ ಮಾಡ್ತಾ ಇದ್ದದನ್ನ ಇವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇಂಥ ಅಕ್ರಮ ಆಟೋಗಳಿಗೆ ಸಾರಿಗೆ ಸಚಿವರೇ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರನೇ ಆಗಿರ್ಬೋದು, ಜೊತೆಗೆ ನಿಂತ್ಕೊಳ್ಬಾರ್ದು. ಇವ್ರನ್ನ ಮಟ್ಟ ಹಾಕಬೇಕು. ಒಳ್ಳೆ ಆಟೋವ್ರನ್ನ ಬಿಟ್ಟು ಈ ಅಕ್ರಮ ಆಟೋಗಳನ್ನ ಮಟ್ಟ ಹಾಕಬೇಕು. ಆಮೇಲೆ ಆಟೋ ಡ್ರೈವರ್ಸ್ ಯಾರು ಹೇಳಕ್ಕೆ? ಸರ್ಕಾರ ಇದೆ, ಡಿಪಾರ್ಟ್ಮೆಂಟ್ ಇದೆ, ಏಜೆನ್ಸೀಸ್ ಇದೆ, ನಾವು ವೋಟ್ ಮಾಡಿರೋದು ಸರ್ಕಾರ ಇದೆ. ಇದೆ ಇವರೇ ಮಾಡ್ತಾರದು ಅಕ್ರಮ. ಇವರೇ ಮೀಟರ್ ಹಾಕಲ್ಲ, ಇವನೇ ಯೂನಿಫಾರ್ಮ್ ಹಾಕಲ್ಲ. ಮೆಜೆಸ್ಟಿಕ್ ಅಲ್ಲಿ ಎಲ್ಲೋ ರಾತ್ರಿ ಹೊತ್ತು ಹೆಣ್ಮಕ್ಳನ್ನ ಮಾಡ್ಕೊಂಡು ಕಳ್ತನಗಳು ಕೂಡ ದರೋಡೆ ಮಾಡ್ತಾರಂದು ಕೂಡ ನಾನೇ ಲೈವ್ ಅಲ್ಲಿ ಹೇಳಿದ್ದೀನಿ. ಆ ಮಟ್ಟಕ್ಕೆ ಇವ್ರ ಅಕ್ರಮಗಳಿದೆ. ಸೊ ನಮ್ಮ ಪ್ರಶ್ನೆ, ಹೂವಾರ್ದೆ ಆಟೋ ಡ್ರೈವರ್ಗೂ ಟೂ ವೀಲರ್ ಟ್ಯಾಕ್ಸಿಗೂ ಸಂಬಂಧ ಏನು? ನೀವು ಯಾವನ್ ಹಿಡಿಯಕ್ಕೆ? ನೀನು ಯಾರು ಸೋಮಶೇಖರ್ ಹಿಡಿಯಕ್ಕೆ? ನೀನೇನು ಟ್ರಾಫಿಕ್ ಪೊಲೀಸಾ ಅಥವಾ ಟ್ರಾಫಿಕಲ್ಲಿ ನಿಂಗೆ ಅಪಾಯಿಂಟ್ಮೆಂಟ್ ಕೊಟ್ಟವ್ರ?
ನಿನಗೆ ಒಬ್ಬ ನಾಗರಿಕನಾಗಿ ನೀನು ಸಂಘ ಆಗಲಿ, ಸಂಘ ಆದರೆ ಸಂಘಕ್ಕೆ ಲಿಮಿಟ್ ಆಗಿರಬೇಕು. ನಿಮ್ಮ ಆಟೋ ವೆಲ್ಫೇರ್ಗೆ ಬೇರೆಯವ್ರ ಅನ್ನ ಕಿತ್ಕೊಳಕ್ಕೆ ನೀನು ಯಾವನೋ, ಬೇರೆ ಗಾಡಿ ಮುಟ್ಟಕ್ಕೆ ನೀನು ಯಾವನೋ? ಈಗ ನಾನೇನೋ ಬಂದು ನಿಮ್ಮ ಆಟೋಗಳನ್ನ ಹಿಡಿದ ಕಳಿಸ್ದೆ, ಸಂಬಳ ಕೊಟ್ಟಿದ್ದೀವಿ, ಏನೋ ಟ್ರಾಫಿಕ್ ಅವ್ರಿಗೆ RTO ಅವ್ರಿಗೆ ಸಂಬಳ ಕೊಟ್ಟಿದ್ದೀವಿ, ಅವ್ರಿಗೆ ನಾವು ಬಿಟ್ಟಿದ್ದೀವಿ, ಅವ್ರು ನೋಡ್ಕೊಂತಾರೆ. ನಾನು ಅಷ್ಟೇನೆ, ಕಾನೂನ ಕೈ ತಗೊಳಂಗಿಲ್ಲ. ನಾನು ಕಂಪ್ಲೇಂಟ್ ಬರೀಬೋದು, ಧ್ವನಿ ಮಾಡ್ಬೋದು, ಬಟ್ ಟ್ರಾಫಿಕ್ ಅವ್ರ ಕೆಲಸ ಟ್ರಾಫಿಕ್ ಅವರೇ ಮಾಡ್ಬೇಕು, RTO ಅವ್ರ ಕೆಲಸ RTO ಅವರೇ ಮಾಡ್ಬೇಕಾದ್ರಿಂದ. ಆಮೇಲೆ ಇಷ್ಟಕ್ಕೂ ಈಗ 2 ವೀಲರ್ ಟ್ಯಾಕ್ಸಿಗೆ ಬಿಡಬಾರ್ದು ಅನ್ನೋಕ್ಕೆ ಆಟೋದವ್ರು ಯಾರು? ಹಂಗಾರೆ ನೀವು ಮಾಫಿಯಾ ನಡೆಸ್ತಾರ ನಿಜ ಅಲ್ಲಿಗೆ? ಎದುರ್ಕೊಂತ ಅಷ್ಟು ದೊಡ್ಡ ಮಾಫಿಯಾನ ನಡೆಸ್ತಾ ಇದ್ರಂತ ನೀವೇ ಹೇಳ್ಕೊಂತ ಇದ್ದೀರ. ಅಕ್ರಮ ಆಟಗಳಿದ್ದು ಬಿಟ್ರೆ ಮೀಸೆ ಬೋಡ್ಸ್ಕೊಂತೀನಿ ಅಂತ. ಯಾವ ಸಲೂನ್ ಬರ್ತೀಯಲ್ಲ ಚೇತನ, ಅವ್ರನ್ನೆಲ್ಲ ಕರ್ಕೊಂಬ, ನನ್ನ ಕಡೆಯಿಂದ ದುಡ್ಡು ಮೀಸೆ ಬೋಡ್ಸ್ಕೊಬೇಕು ನೀವು ಇವಾಗ. ಏನ್ ಬಾಳ್ತಿರೋ? ಏನಕ್ಕೆ ವಿದ್ಯೆ ಯಾಕೆ ಬೇಕು ಅಂತಂದ್ರೆ ಮನುಷ್ಯನಿಗೆ ಇದಕ್ಕೋಸ್ಕರ ವಿದ್ಯೆ ಬೇಕು ಅನ್ನೋದು. ಕಾಲೇಜಲ್ಲಿ ಓದಿಲ್ಲ, ಸ್ಕೂಲಲ್ಲಿ ಓದಿಲ್ಲ, ಲಾಸ್ಟ್ ಬೆಂಚು, ಫೇಲ್ ಆಗಿದ್ದು, ಬಂದಿಲ್ಲಿ ಲೈಸೆನ್ಸ್ ತಗೊಂಡಿದ್ದು, ಇಲ್ಲಿ ದಾಂಡ್ಲೆ ಮಾಡ್ಸೋದು. ಬೆಂಗಳೂರು ಯಾರಪ್ಪಂದಪ್ಪ? 500 ವರ್ಷಗಳ ಹಿಂದ್ಗಡೆ ಕೆಂಪೇಗೌಡರು ಬಿಟ್ಟೋಗಾರೆ. ನಮ್ಮ ವಂಶದ್ದು, ನಾವು ನಮ್ದು ಅಂತ ಹೇಳಲ್ಲ, ನಿಮ್ದೇ ಅಂತ ಅನ್ಕೊಂತೀರಾ. ಲೂಟಿ ಮಾಡೋರು ಯಾರು? ಪಾಕಿಸ್ತಾನದಿಂದ ಬಂದವರ? ನಿಮ್ಮ ಗ್ರಾಹಕರು ಪಾಕಿಸ್ತಾನದಿಂದ ಬಂದು ಹತ್ಕೊಂತಾರ ನಿಮ್ಮ ಆಟೋಗೆ? ಅವ್ರು ಹತ್ತಿದ್ರೆ ನಿಮ್ಗೆ ಅನ್ನ, ಅವ್ರು ಹತ್ತಿದ್ರೆ ನಿಮ್ಗೆ ಕೂಲಿ, ಅವ್ರು ಹತ್ತಿದ್ರೆ ನಿಮ್ ಆಟೋ EMI, ಅವ್ರು ಹತ್ತಿದ್ರೆ ನಿಮ್ ಬಾಡಿಗೆ, ಅವ್ರು ಹತ್ತಿದ್ರೆ ಹೆಡ್ಫೋನು, ಆಂಡ್ರಾಯ್ಡ್ ಫೋನು, ಇದು ಎಲ್ಲ ಅವ್ರ ಹತ್ತೆ ಇಲ್ಲ ಅಂದ್ರೆ ಸರ್ ಈಗ ಹೇಳ್ತಾರಲ್ಲ, ಇದನ್ನ ನೋಡಿದ್ರೆ ಹೆಚ್ಚಿಗೆ ಹೇಳ್ತಾರೆ. ಒಪ್ಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿರೋ ನನ್ನ ಇಷ್ಟು ನನ್ನ ಮಾತು ಕೇಳ್ತಾರ? ಸರ್ಕಾರ ನನ್ನ ಮಾತು ಕೇಳುತ್ತೆ ಅಂದ್ಮೇಲೆ ಒಪ್ಕೊಂಡಿಲ್ಲ ಅಂದ್ರೂ ಕೂಡ ವೈರಲ್ ಹೋಗ್ಬಿಡುತ್ತೆ. ಅದು ಸರ್ ಈಗ ಬೇಕಲ್ವಾ? ಅವನ ಹತ್ತಿದ್ರೆ ಈಗ ಗ್ರಾಹಕ ಹತ್ತದ ತರ ನಿನ್ನ ಆಟೋಗೆ ಪೆಟ್ರೋಲ್ ಹಾಕೋದು, ಗ್ಯಾಸ್ ಹಾಕೋದು. ದೊಡ್ಡವ್ರು ಹೇಳಿದಾರೆ ಕಸ್ಟಮರ್ ಗಾರ್ಡ್ ಅಂತ, ದೇವ್ರ ಸಮಾನ ನಮ್ಗೆ. ಯಾಕಂದ್ರೆ ಅವರಲ್ಲಂತೆ ಇವ್ರು ಹೇಳೋದೇನು ಅಂತಂದ್ರೆ, ಕಾರಣ ಬೆಂಗಳೂರು ನಮ್ದು, ನಾವು ಸೇವೆ ಮಾಡೋರು, ನಮ್ಮಿಂದ ನೀವು ಅಂತಾರೆ. ಗಾಡ್ ಎಲ್ಲಿಂದ ಇದು? ಆಟೋರಿಂದ ಬೇರೆ ಕಡೆಯಿಂದ ಅನ್ಕೊಳ್ಳೋದು ಎಲ್ಲ ಬಿಕಾರಿಗಳ ತರ ಬಂದ್ಬಿಟ್ಟಿದ್ದಾರೆ. ಅದು ಎಲ್ಲ ತುಂಬಾ ಶ್ರೀಮಂತಗಳಿಂದ ಮಾತಾಡ್ಬಿಡ್ತಾರೆ. ಅಲ್ಲ ಯಾರು ಬಿಕಾರಿಗಳು? ಅಲ್ಲ ಜಿಲ್ಲೆಗಳಿಂದ ಬಂದು ಆಟೋ ಓಡಿಸ್ತಾರೋ ನೀವು. ಅದ್ರಲ್ಲಿ 99% ಹೊರಗಡೆಯಿಂದ ಬಂದು 1% ಬೆಂಗಳೂರಲ್ಲಿ ಹುಟ್ಟಿರ್ಬೋದು ಬಿಟ್ರೆ 99% ಜಿಲ್ಲೆಗಳಿಂದ ಬಂದು ಅಲ್ಲಿ ಪಾನ್ ಬಾರ್ಗಳು ಹಾಕೊಂಡು, ಅಲ್ಲಿ ಪರಡಿ ಕೆಲಸಗಳು ಮಾಡ್ಕೊಂಡು, ಅಲ್ಲೆಲ್ಲ ಒಂದಷ್ಟು ಕೈಗಳು ಮಾಡ್ಕೊಂಡು, ಉಗಿದು ಪಗದು ಯಾರೋ ಬಂದು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಸಂಸಾರಗಳು ಮಾಡ್ತಾರೆ. ಸಂಸಾರ ಮಾಡ್ಕೊಂಡು ಅಲ್ಲ, ನಮ್ಮ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸಿಗರೆಟ್ ಬ್ಯಾನ್ ಇದೆ. ಇವರು ರೀಲ್ಸು ಮತ್ತೆ ಧಾರಾವಾಹಿ ನೋಡ್ಕೊಂಡು ಹೆಡ್ಫೋನ್ ಹಾಕೊಂಡು ಬಿಟ್ಕೊಂಡು ಬಾಯಲ್ಲಿ ಒಂದಷ್ಟು ಏಲು ಪಾನ್ ಪರಾಗು ಹಾಕೊಂಡು ಈ ವ್ಯವಸ್ಥೆ ಹೇಗಿದೆ? ಯಾಕೆ ಇವರು ಕಾನೂನು ಪಾಲನೆ ಮಾಡೋಕ್ಕಾಗಲ್ಲ ಅಂದ್ರೆ ಎಕ್ಸಂಪ್ಷನ್ ಇದೆಯಾ? ನಾನು ಮೊನ್ನೆನೂ ಹೇಳಿದೆ, ನಿಮ್ಮ ಚಿಕ್ಕಪ್ಪ ಅವ್ರಿಗೆ ಹೇಳಿ ಒಂದು ಎಕ್ಸಂಪ್ಷನ್ ಮಾಡಿಸಿ ಅಂತ. ಯಾರು ಚಿಕ್ಕಪ್ಪ ಅಂತ ಯಾರು ಅಂತ ಕೇಳಿದ್ರು, ರಾಮಲಿಂಗಾರೆಡ್ಡಿ ಅವ್ರು ಚಿಕ್ಕಪ್ಪ ಇದ್ದಂಗೆ ಒಂಥರ. ನಿಮ್ಮ ಅಂಕಲ್ಗೆ ಹೇಳ್ರೋ, ನಿಮ್ಮ ಅಂಕಲ್ಗೆ ಹೇಳಿ ನಾವು ಪಾನ್ ಪರ ಹಾಕ್ತೀವಿ, ಸಿಗರೇಟ್ ಹೊಡಿತೀವಿ, ನಾವು ರೀಲ್ ನೋಡ್ತೀವಿ, ನಾವು ಯೂನಿಫಾರ್ಮ್ ಹಾಕಲ್ಲ, ಮೀಟರ್ ಹಾಕಲ್ಲ ಅಂತ ಅಂಕಲ್ ಕೈಲಿ ಒಂದು ಆರ್ಡರ್ ಮಾಡಿಸ್ಕೊಂಡು ತಂದೆ. ಮಾಡಿಸ್ಕೊಂಡು ಓಡಾಡ್ಕೊಂಡು ಈಗ ರಾಮಲಿಂಗಾರೆಡ್ಡಿ ಮಾಡಿದ್ರೆ ನಾವ್ ಯಾರು ಕೇಳಂಗೇ ಇಲ್ಲ, ಮಾಡ್ಸಕ್ ಹೇಳಿ. ಈಗ ನಾನ್ ಮಾಡಿಸ್ದೆ, ಆಟೋಗಳನ್ನ ಹಿಡೀರಿ, ಸೀಸ್ ಮಾಡಿ, ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂತ ಅದೇ ಅವ್ರ ಅಂಕಲ್ ಹೇಳಿ ನಾನು ಮಾಡಿಸಿದ್ದು. ಸೊ ಅದೇ ಅಂಕಲ್ ಹೇಳಿ ಒಂದು ಆದೇಶ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸರ್ ಈಗ ಕೆಲವ್ರು ಗೊಂದಲ ಇರೋದೇನಂದ್ರೆ, ಸಂವಿಧಾನದಲ್ಲಿ ವೈಟ್ ಬೋರ್ಡ್ ಅಲ್ಲಿ ಕಮರ್ಷಿಯಲ್ ಮಾಡ್ಬೋದಾ ಮಾಡಬಾರ್ದಾ? ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಮಾಡ್ಬೋದು ಅಂತಾರೆ. ಇಲ್ಲಿ ಇನ್ನು ಇವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಇದಕ್ಕೆ ಯಾವುದೇ ರೀತಿ ಇದು ಮಾಡಿಲ್ಲ. ಇದೆಯಾ ಸರ್ ಇದು ನೋಡಿ, ನಮ್ಮ ದೇಶದ ಸೋಷಿಯಲಿಟಿಕ್ ಡೆಮೋಕ್ರೆಟಿಕ್ ಅಂತ ಹೇಳ್ತಾರೆ. ಸೋಷಿಯಲಿಟಿಕ್ ಅಂತಂದ್ರೆ ಸಮಾಜಕ್ಕೋಸ್ಕರ ಸರ್ಕಾರ ಏನ್ ಬೇಕಾದ್ರೆ ವೆಲ್ಫೇರ್ ಮಾಡುವಂತ ಶಕ್ತಿ ಇದೆ. ಈಗ ಟೋಲ್ ಗೇಟ್ಗಳಲ್ಲಿ MLA MP CMಗಳಿಗೆ, ಜಡ್ಜಿಗಳಿಗೆ, ಅಧಿಕಾರಿಗಳಿಗೆ ಎಕ್ಸಂಪ್ಷನ್. ಇವ್ರು ಯಾರು? ಯಾಕೆ ಎಕ್ಸಂಪ್ಷನ್ ಕೊಡ್ಬೇಕು? ಅವರು ನಮ್ಮ ತರ ಕಟ್ಲಿ, ಬೇಡ ಅಂದ್ರೆ ಯಾರು? ವೈ ಎಕ್ಸಂಪ್ಷನ್ ಅಂತಂದ್ರೆ, ಎಸ್ ಅವರು ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದಾರೆ, ಹಂಗಾಗಿ ಎಲ್ಲೆಲ್ಲಿ ಓಡಾಡ್ಬೇಕಾಗತ್ತೆ, ಒಂದು ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲೇನೆ ಕಮರ್ಷಿಯಲ್ ಇರ್ಬೇಕು. ಎಲ್ಲಾದ್ರಲ್ಲೂ ಟ್ಯಾಕ್ಸ್ ಬರುತ್ತೆ ಸರ್ಕಾರಕ್ಕೆ, ಬಟ್ ಎಲ್ಲಾದ್ರಲ್ಲೂ ದುಡ್ಡು ಮಾಡಬೇಕು ಅಂತಂದ್ರೆ ವೆಲ್ಫೇರ್ ಅಂತ ಏನಾದ್ರು ಇರ್ಬೇಕಲ್ವಾ? ಇಲ್ಲ ಈ ಮಕ್ಕಳು ಈಗ ಎಲ್ಲರೂ ಕೂಡ ಕುಮಾರಸ್ವಾಮಿ ಮಗ ನಿಖಿಲ್ ತರ ಅದೃಷ್ಟವಂತರ, ಬೊಮ್ಮಾಯಿ ಮಗನ್ ತರ ಅದೃಷ್ಟವಂತರ, ಸಿದ್ದರಾಮಯ್ಯನ ಮಗ ಯತೀಂದ್ರ ತರ ಅದೃಷ್ಟವಂತರ, ಯಡಿಯೂರಪ್ಪನ ಮಗನ ತರ ಅದೃಷ್ಟವಂತರ, ಖರ್ಗೆ ಮಗ ಪ್ರಿಯಾಂಕ ಅದೃಷ್ಟವಂತರ. ಬಡವ್ರ ಮನೆ ಊಟ ಮಕ್ಕಳು, ಅವರೇ ದುಡ್ಕೊಬೇಕು, ಅವರೇ ಕಾಲೇಜ್ ಫೀಸ್ ಕಟ್ಟಬೇಕು, ಅವರೇ ಉದ್ಯೋಗ ಉಣಿಸ್ಕೊಬೇಕು, ಅವ್ರ ಓದಿಗೆ ಅವರೇ ಫಂಡಿಂಗ್ ಮಾಡ್ಕೊಬೇಕು, ಮಿಕ್ಕಿದ್ರ ಅಪ್ಪ ಅಮ್ಮನೂ ಕೂಡ ಕಳಿಸ್ಬೇಕು. ಯಾಕಂದ್ರೆ ಅವ್ರು ಸಾಲ ಮಾಡ್ಕೊಂಡು ಅಲ್ಲಿ ಕೃಷಿ ಮಾಡ್ತಾ ಇರ್ತಾರೆ. ಇಂಥ ಪರಿಸ್ಥಿತಿಲಿ ತಂದಿಟ್ಬಿಟ್ಟು ಬೆಲೆ ಏರಿಕೆ ಮಾಡಿಬಿಟ್ಟು ಯಾರೋ ದುಡ್ಕೊಂಡು ತಿಂತಾರೆ ಅಂದ್ರೆ, ಈಗ ನನ್ನ ಪ್ರಕಾರ ಒಂದು 6-7 ಲಕ್ಷ ಜನ ವೈಟ್ ಬೋರ್ಡಲ್ಲಿ ಓಡಿಸ್ತಾರೆ. ಏನ್ ಕ್ರೈಮು?
ವಾಟ್ ಇಸ್ ದ ಕ್ರೈಮ್ ಯು ಟೆಲ್ ಮಿ? ಅದ್ರಲ್ಲಿ ಏನು ಕ್ರೈಮ್ ಇದೆ? ಅವರು ಇನ್ಶೂರೆನ್ಸ್ ಕಟ್ತಾರೆ, ವರ್ಷ ಟೂ ವೀಲರು ಇನ್ಶೂರೆನ್ಸ್ ಕಟ್ತಾರೆ. ಗಾಡಿ ಒಂದ್ಸತಿ ಗಾಡಿ ಕೊಟ್ರೆ ನಿಮ್ಗೆ ಅದಕ್ಕೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ತದೆ, RC ಬುಕ್ ಇರ್ತದೆ, ನಿಮ್ಗೆ DL ಇರ್ತದೆ. ಬೋರ್ಡ್ ಒಂದು ಬಿಟ್ರೆ, ಎಲ್ಲೋ ಬೋಲ್ಡ್ ಬಿಟ್ರೆ ಆಯ್ತಪ್ಪ, ಎಲ್ಲೋ ಬೋರ್ಡ್ ನಿಮ್ಗೆ ಆಟೋ ಕೊಟ್ಟವ್ರಲ್ಲ, ಎಷ್ಟು ಲಕ್ಷ ಆಟೋ ಎಲ್ಲೋ ಬೋರ್ಡ್ ಹಾಕೊಂಡು ಅನಧಿಕೃತವಾಗಿ ಡಾಕ್ಯುಮೆಂಟ್ ರಿನ್ಯೂ ಮಾಡಿದ್ರೆ, ಪರ್ಮಿಟ್ ಇಲ್ದಿರ ಲಕ್ಷ ಆಟೋಗಳು ರಿನ್ಯೂ ಆಗಿ ನಿಂತ್ಕೊಂಡಿದ್ದೀರಾ. ಯಾವ ನೈತಿಕತೆ ಇದೆ ಇವ್ರು ಕೇಳಕ್ಕೆ? ಇವರೇ ಮಾಡ್ತಿರೋದು ಅನಧಿಕೃತ ಅಂತ ಇವರೇ ಗೊತ್ತಿದೆ. ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಕ್ಕೆ ಆಟೋದವ್ರು ಯಾರು? ನೀವು ನಿಮ್ಮ ಅಂಡನ್ನ ತೊಳ್ಕೊಳ್ಬೇಕು. ಬೇರೆಯವ್ರ ಅಂಡು ಚೆನ್ನಾಗಿ ವಾಸನೆ ಅಂತಂದ್ರೆ ನಿಮ್ಮ ಅಂಡು ನೀವು ನೋಡ್ಕೊಳ್ಳಿ. ಈಗ ಅನಧಿಕೃತ ಮಾಫಿಯಾ ಮಾಡ್ಕೊಂಡಿದ್ದಾರೆ. ನನಗನ್ಸುತ್ತೆ ಈ ಸಂಘಗಳು ಅಷ್ಟೇ, ಅವನು ಸೋಮಶೇಖರ, ಅವನು ಯಾರು ರಘು ಅಂತೆ, ಇವ್ರುಗಳಿಗೆ ಸೇಟುಗಳಿಗೆ ಏನು ಸಂಬಂಧ? ಈ ಸೇಟುಗಳಿಗೆ ಈಗ ಲೆಕ್ಕ ಹಾಕೊಳ್ಳಿ, ಏನು ಬೇಡ, ನನ್ನ ಪ್ರಕಾರ 20 ಲಕ್ಷ ಆಟೋ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ನಮ್ಮ 49,000 ರೂಪಾಯಿ ಬಿಟ್ಟರೆ 49,000 ಮೇಲೆ ನಿಮಗೆ ಏನೋ ಯು ಕಾಂಟ್ ಯೂಸ್ ಕ್ಯಾಶ್. ಈ ಆಟೋದವ್ರಿಗೆ ಫಂಡಿಂಗ್ ಆಗೋದೆಲ್ಲ ನನಗೆ ಯಾರೋ ಹೇಳಿದ್ದು ಎಂಟೈರ್ ಕ್ಯಾಶ್. ಅವ್ರೇನು ಬ್ಯಾಂಕ್ ಅಲ್ಲ ಸೇಟುಗಳು. 10, 100,000, 10,000 ಲ್ಯಾಕ್, 10 ಲ್ಯಾಕ್, 20 ಲಕ್ಷ ಆಟೋ ಇಂಟು ಒಂದು ಆಟೋ ಬೆಲೆ 3.5 ಲಕ್ಷ ಇಲ್ವಾ? ಹೌದು, 3.5-4 ಆಗುತ್ತೆ. ಆಯ್ತು, 3.5 ಲಕ್ಷನೇ ಇಟ್ಕೊಳ್ಳೋಣ. 3,35,000, 3,50,000 ಎಷ್ಟಾಯ್ತು ಸರ್? ಯೂನಿಟ್ 10, 100,000, 10,000 ಲ್ಯಾಕ್, 10 ಲ್ಯಾಕ್ ಕ್ರೋರ್, 10 ಕ್ರೋರ್, 100 ಕ್ರೋರ್, 1,000 ಕ್ರೋರ್, 70,000 ಕೋಟಿ. 70,000 ಕೋಟಿ ಕ್ಯಾಶ್ ಹಣವನ್ನ ಸೇಟುಗಳು ಆಟೋ ಫೈನಾನ್ಸಿಂಗ್ ಮಾಡಿದ್ದಾರೆ. ಇವ್ರು ಯಾವುದೋ ಬ್ಯಾಂಕ್ ಅಲ್ಲ. 70,000 ಕೋಟಿ ಅಂದ್ರೆ ಒಂದು ಮಿನಿ ಸ್ವಿಸ್ ಬ್ಯಾಂಕು ಈ ಸೇಟುಗಳು ಈ ಆಟೋಗೆ ಫಂಡಿಂಗ್ ಮಾಡೋರು. ಆಸ್ ಪರ್ ಇದನ್ನ ಈ ಫಿಗರ್ಸ್ ಏನಾದ್ರು CBIಗೆ EDಗೆ ಹೋದ್ರೆ ಸೇಟು ಗತಿ ಏನಾಗುತ್ತೆ? ಸೇಟು ಸಂಪರ್ಕದಲ್ಲಿರುವಂತ ಈ ಅಸೋಸಿಯೇಷನ್ ಅಧ್ಯಕ್ಷರುಗಳು ಏನಾಗ್ತಾರೆ, ಬ್ರೋಕರ್ಗಳು ಏನಾಗ್ತಾರೆ? ಆಮೇಲೆ ನಮ್ಮ ದೇಶದಲ್ಲಿ ಈ ರೀತಿ ಕ್ಯಾಶ್ ವ್ಯವಹಾರ ಮಾಡ್ಬೋದು ಅಂತಿದ್ಯಾ? ಎಲ್ಲದಕ್ಕೂ ಸೇಟುಗಳು ಕೊಡೋದು, ಫಂಡಿಂಗ್ ಕೊಡೋದು, ಎಲ್ಲ ಕ್ಯಾಶು. ಈಗ 70 ಲಕ್ಷ ಆಟೋಗಳಿಗೆ 3.5 ಲಕ್ಷ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 70,000 ಕೋಟಿ ಸೇಟು ದುಡ್ಡು ಆಟೋಗಳ ಮೇಲೆ ಐತೆ. ನಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ, ಈ ಸೇಟು ದುಡ್ಡು ಕೊಟ್ಟವ್ರು ಯಾರು? ಎಲ್ಲಿಂದ ಬರ್ತಾ ಇದೆ? ಯಾಕೆ ಅಕೌಂಟಬಿಲಿಟಿ ಇಲ್ಲ? ಯಾಕೆ CBI ಸುಮ್ಮನೆ ಇದೆ? ಯಾಕೆ ED ಸುಮ್ಮನೆ ಇದೆ? ನಾವ್ ಯಾಕೆ ಇವ್ರನ್ನ ವಿಚಾರಣೆ ಮಾಡ್ಬೋದು? ಇವ್ರೇನಾದ್ರೂ ಕೋಆಪರೇಟಿವ್ ಬ್ಯಾಂಕಾ? ಸೇಟುಗಳು ಕೋಆಪರೇಟಿವ್ ಬ್ಯಾಂಕಾ? ಸೇಟು ಫೈನಾನ್ಸ್ ಅಂತ ಇವರೇ ಹೇಳ್ಕೊಂತಾರೆ. 49,000 ಮೇಲೆ ಕ್ಯಾಶ್ ಬಂತು ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಲ್ಲಿ ಇವರೆಲ್ಲರನ್ನೂ ಹೊರಡೆ ಹಾಕ್ಬೋದು. ಸೇಟುಗಳನ್ನ, ಈ ಸಂಘದವ್ರನ್ನ, ಈ ತರ ಈ ಸೇಟುಗಳ ಹತ್ರ. ಆಮೇಲೆ ಸೇಟು ಗಾಡಿ ಕೊಟ್ರೆ ಪರ್ಮಿಟ್ ಯಾಕೆ ಕೊಡ್ಸಲ್ಲ ಅವನು? ಪರ್ಮಿಟ್ ಯಾಕೆ ಅಂದ್ರೆ ಒಂದು ಲಿಮಿಟ್ ಅಂತ ಯಾರೋ RTO ಅವರು ಒಂದು ಪರ್ಮಿಟ್ ಅನ್ನ ಒಂದು ಲಿಮಿಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ನೀವು ಆ ಲಿಮಿಟ್ ಮೀರಿ ಗಾಡಿಗಳನ್ನ ತಗೊಂಡು ಬೋಗಸ್ ಪರ್ಮಿಟ್ಗಳನ್ನ ಹಾಕೊಂಡು ನೀವು ಯಾವುದೇ ರಿನ್ಯೂವಲ್ ಇನ್ಶೂರೆನ್ಸ್ಗಳು ಕಟ್ದಿರಾ, DL ಇರ್ತೀರಾ ಮಾಡ್ತಾ ಇದ್ದಾರೆ ಸರ್. ಇವರು ಮಾಡ್ತಾ ಇರೋದು ಇದೊಂದು ದೊಡ್ಡ ಮಾಫಿಯಾ. ನಾನು ಕೈ ಇಡೋವರೆಗೂ ನನಗೂ ಗೊತ್ತಿರ್ಲಿಲ್ಲ. ಕೈ ಇಟ್ಟ ಮೇಲೆ ಎಲ್ಲೆಲ್ಲ ಒಟ್ಟಾಗೈತೆ ಬುಡ, ಯಾರಿಗೂ ಗೊತ್ತಿರ್ಲಿಲ್ಲ. ನೀವು ಕೈ ಇಟ್ಟ ಮೇಲೆ ಎಲ್ಲರಿಗೂ ಹೌದೌದು. ಸರ್, ಇನ್ನೊಂದು ಇತ್ತೀಚಿನ ನಿಮ್ದು ಒಂದು ವಿಡಿಯೋ ನೋಡಿದ್ವಿ, 1ನೇ ನಂಬರ್ ಪ್ಲೇಟ್ ಅಲ್ಲಿ 8 ಗಾಡಿಗಳನ್ನ ಓಡಿಸ್ತಿದ್ದಾರೆ. ಸೊ ಈಗಲೂ ಹೇಳಿದಿರೋದು. ಸೊ ಅವ್ರು ಹೇಳೋದೇನಪ್ಪ ಅಂದ್ರೆ, ಇಲ್ಲ ಅದು ಸುಳ್ಳು, ಅವರು ಸುಟ್ಟು ಕತೆ ಹೇಳ್ತಿದ್ದಾರೆ, ನಿಜ ಅಲ್ಲ ಅಂತಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ? ಕಳ್ಳ ಯಾವತ್ತು ನಾನು ಕಳ್ತನ ಮಾಡಿದ್ದೀನಿ ತುಪ್ಕಂತನ? ಅದನ್ನ ತೀರ್ಮಾನ ಮಾಡಬೇಕಾದ್ರು RTO. ನಾನು ಎಕ್ಸ್ಪೋಸ್ ಮಾಡೋದು ನಾನು. ತೀರ್ಮಾನ ಮಾಡ್ಬೇಕಾದ್ರೆ ಯಾರು? RTO ಅವರು ಮತ್ತೆ ಟ್ರಾಫಿಕ್ ಅವರು. ಹೂ ಆರ್ ದೇ? ಕಳ್ಳ ಯಾವತ್ತೂ ಒಪ್ಕೊಂಡಲ್ಲ ಅವನು. ದೊಡ್ಡ ಕಳ್ಳರು ಇವರೆಲ್ಲ. ಅಲ್ಲ, ಒಂದು ಗಾಡಿ ನಂಬರ್ನ 8 ಗಾಡಿ ಹಾಕೊಂಡವ್ರೆ, ಒಂದು ಗಾಡಿ ನಂಬರ್ನ 58 ಗಾಡಿಗೆ ಹಾಕೊಂಡಿದ್ದಾರೆ. ಬೇಕಾದ್ರೆ ಅದು ಫೋಟೋ ಇದೆ ನಮ್ಮ ಹತ್ರ. ಏನಂತಂದ್ರೆ, ಇವ್ರ ಬಾಯಿಗೆ ಆಲ್ರೆಡಿ ಮಣ್ಣು ಹಾಕಿದೀವಿ, ಬಾಡಿ ಮೇಲೆ ಮಣ್ಣು ಹಾಕೋದು ನಮ್ಗೆ ಇಷ್ಟ ಇಲ್ಲ. ಆಮೇಲೆ ಇವ್ರು ಯಾರು ಸತ್ಯ ಹೇಳಲ್ಲ. ಆಮೇಲೆ ಇವ್ರಿಗೆ ಕನ್ನಡ ಅಂತಂದ್ರೆ ಹೊಲ್ಸ್ ಪದಗಳೇ ಇವರ. ಈ ಕನ್ನಡದಲ್ಲಿ ಒಳ್ಳೊಳ್ಳೆ ಪದಗಳವೆ, ಅದನ್ನ ಬಿಟ್ಟು ಕೆಟ್ಟ ಪದಗಳಿಗೆ ಅವ್ರು ರಾಜರಿದ್ದಂಗೆ. ಸೊ ಕೋತಿ ರಾಜ ಅಂತ ಕರಿಬೇಕಷ್ಟು. ಆಟೋ ರಾಜ ಅನ್ನೋಕ್ಕಿಂತ ಕೋತಿ ರಾಜ ಅಂತ ಕರಿಬೇಕು. ಕನ್ನಡವನ್ನ ಎಷ್ಟು ಕೆಟ್ಟದಾಗಿ ಬಳಸ್ಬೇಕೋ ಬಳಸ್ತಾ ಇದ್ದಾರೆ. ಇವ್ರ ಅಪ್ಪನ ಮನೆ ಆಸ್ತಿ. ಯಾಕಂದ್ರೆ ಕನ್ನಡದ ಕಂಪನ್ನ ಗಬ್ಬೆ ಬಿಡಿಸ್ತಾ ಇರೋದು. ತಿಪ್ಪೆಗುಂಡಿ ಇವ್ರ ಬಾಯಿ ಇದ್ದಿದ್ರೆ ಹೊಲ್ಸು ಗಾಂಡು. ಏನ್ರಿ ನೀನೇನು ರೌಡಿನ? ರೌಡಿಗೆ ರೌಡಿ ಪಟ್ಟ ಹಾಕಿ ಜೈಲ್ಗೆ ಹಾಕ್ತಾರೆ. ಪೊಲೀಸ್ ಅವ್ರಿಗೆ ಬಿಡಲ್ಲ ಬ್ರದರ್. ನಾನು ಎಷ್ಟೋ ಜನ IPSಗಳು ಕಾಟ ತಳೆಯೋದು ಓಡೇ ಬಿಟ್ಟವ್ರೆ, ಅದೇ ಕಾಕಿ ಬಟ್ಟೆ ಹಾಕೊಂಡು. ಸ್ಟಾರ್ ಇರೋನ್ನೇ ಬಿಡಲ್ಲ. ನೀವು ಸ್ಟಾರ್ಲೆಸ್ ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಸರ್, ಈಗ ಅವ್ರು ಹೇಳೋದೇನಪ್ಪ ಅಂದ್ರೆ, ಆಚೆ ಸುಮಾರು ಸಮಸ್ಯೆ ಇದೆ, ಆದ್ರೆ ನಮ್ಮನ್ನೇ ಯಾಕೆ ಇವರು ನಮ್ಮಿಂದ ಬಿದ್ದಿದ್ದಾರೆ, ಆಚೆ ಬೇರೆ ಸಮಸ್ಯೆಗಳ ಹಿಂದೆ ಯಾಕೆ ಹೋಗಲ್ಲ ಇವರು ಅಂತ. ಇದು ಹೋಗೋಣ ಅಂತಾನೆ ಪದೇ ಕೇಳ್ತಾ ಇರ್ತಾರಲ್ಲ. ಯಾರೋ ಅವನ ಚೇತನ್ ಅಂತ ಜಗ್ಗ ಅಂತಾರೆ. ಅವ್ನು ಯಾರೋ ಮಂಗ್ಳೂರ್ ಕಡೆ ಹೋಗ್ತಲೇ ಜಗ್ಗ ಇಲ್ಲಿ ಬಂದು ಪ್ರಾಣ ಅಲ್ಲ, ಮೀಟರ್ ಹಾಕಿ ಕಾಸು ಕೊಡ್ತೀವಿ, ನೀವೇ ಬರಲ್ಲ ಮುಂಡೆವು. ಇನ್ನು ನನ್ನನ್ನು ಎಲ್ಲೆಲ್ಲ ಕರಿತವೆ ಇವು. ಆಮೇಲೆ ಈ ಸಮಸ್ಯೆ ಅಂತಂದ್ರೆ ನೀವು ಒಂದು ಸಮಸ್ಯೆನೆ.
ಆಟೋದವರು ಒಂದು ಮಾಫಿಯಾ ಕ್ರಿಯೇಟ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ವೇನ ಡೆಮಾಲಿಷ್ ಮಾಡಿ ಡೆಸ್ಟ್ರಾಯ್ ಮಾಡಿ ಇವ್ರದೇ ಆದಂತ ಒಂದು ಗುಂಪನ್ನ ಕಟ್ಕೊಂಡು ಅದಕ್ಕೆ ಕನ್ನಡ ಅನ್ನೋ ಧ್ವಜ ಇಟ್ಕೊಂಡು ಕನ್ನಡಿಗರು ಅಂತ ಹೇಳ್ಕೊಂಡು ಲೂಟಿ ಮಾಡಕ್ಕೆ ಒಂದು ಮೆಕ್ಯಾನಿಸಮ್ ಮಾಡ್ಕೊಂಡಿದ್ದಾರೆ. ನಾನು ಅದನ್ನು ಕ್ರ್ಯಾಕ್ ಮಾಡ್ತಾ ಇದ್ದೀನಿ. ಬೆಳೆ ಬಿಸಿ ಬೆಂಗಳೂರಿಗೆ ಬರುವಂಥ ಅತಿಥಿಗಳು ಯಾರೇ ಆಗಿರ್ಬೋದು, ನಾನು ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿನಲ್ಲಿ ಯಾರು ಕೂಡ ನನಗೆ ಹಿಂದಿ ಮಾತಾಡಿ ಅಂತ ಆಟೋ ಡ್ರೈವರ್ ಗಲಾಟೆ ಮಾಡಲ್ಲ ನನ್ನ ಮೇಲೆ. ನಾನು ಮುಂಬೈಗೆ ಹೋಗ್ತೀನಿ, ಪೂನಾಗೆ ಹೋಗ್ತೀನಿ, ನನಗೆ ಯಾರೂ ಕೂಡ ಅಲ್ಲಿನ ಆಟೋ ಡ್ರೈವರ್ಸು ಮರಾಠಿಗರು ಮಾತಾಡೋ ಅಂತ ನನ್ನ ಮೇಲೆ ಯಾರು ಗಲಾಟೆ ಮಾಡಲ್ಲ. ಪ್ರೀತಿ ಇದೆ. ಅವರು ನಮ್ಮ ಅಂಟಮ್ಮದ್ರು, ನಾವು ಅವ್ರ ಅಂಟಮ್ಮದ್ರು. ಅವ್ರ ಜಾಗಕ್ಕೆ ಹೋಗಿದ್ದೀವಿ, ಒಂದು 2 ದಿವಸ ಇರ್ತೀವಿ, ಬಂದ್ಬಿಡ್ತೀವಿ. ಯಾರು ಕೂಡ ಮರಾಠಿ ಮಾಡು ಅಂತೇಳಿ ನನಗೆ ಯಾರಿಗೂ ಹೊಡೆದಿಲ್ಲ. ಇವ್ರು ಯಾಕೆ ಕನ್ನಡ, ಫಸ್ಟ್ ಆಫ್ ಆಲ್ ಇವ್ರಿಗೆ ಕನ್ನಡ ಬರ್ತದ? ಆಟೋ ಡ್ರೈವರ್ಗೆ ಕನ್ನಡ ನೆಟ್ಟಿಗೆ ಬರ್ತದ? ಬರಂಗಿದ್ರೆ ನಮ್ಮ ಕರ್ನಾಟಕದಿಂದ ಎಷ್ಟು ರಾಷ್ಟ್ರಕವಿ ಕುಂಪ ಐತಲ್ಲ, ಎಷ್ಟು ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಎಷ್ಟು ಸಂಧಿಗಳಿದೆ, ವ್ಯಾಕರಣದ ಬಗ್ಗೆ ಗೊತ್ತಾ ಇವ್ರಿಗೆ? ಕನ್ನಡ ಎಲ್ಲಿ ಹುಡ್ತು? ಎಷ್ಟು ಜನ ಕವಿಗಳಿದ್ದಾರೆ? ಈ ಸಾಹಿತ್ಯದ ವಿಚಾರಗಳಲ್ಲಿ ಇವ್ರಿಗೆ ಏನ್ ಗೊತ್ತಿದೆ? ಏನು ಗೊತ್ತಿಲ್ಲ ಕನ್ನಡ ಬಗ್ಗೆ. ಕನ್ನಡದಲ್ಲಿ ಹೊಲಸು ಭಾಷೆಗಳನ್ನ ಬಳಸಿ ಕನ್ನಡ ಶಾಲಾ ಹಾಕೊಂಡು ರಾಜ್ಯೋತ್ಸವ ಮಾಡ್ತೀವಿ ಅಂತ ಇವ್ರು ಕಾರ್ಯಕ್ರಮ ಮಾಡ್ತಾರಲ್ಲ, ಅದು ಕೂಡ ದೊಡ್ಡ ಗೋಲ್ಮಾಲು. ಅದು ಪ್ರೀತಿಯಿಂದ ಮಾಡೋದಂತಲ್ಲ. ಇವರು ಮಾಫಿಯಾ ನಾವು ಇದ್ದೀವಿ ಅಂತ. ಯಾಕೆ ಕನ್ನಡ ರಾಜ್ಯೋತ್ಸವ ಇವ್ರೊಬ್ಬನಿಗೆ ಬಿಟ್ಟಿದ್ದ? ನಾವು ಕನ್ನಡಿಗರಿದ್ದೀವಿ ಅಂದ್ರೆ ನಾವು ಕನ್ನಡ ರಾಜ್ಯೋತ್ಸವ ಮಾಡಲ್ಲ ಅಂದ್ರೆ ಕನ್ನಡಿಗರಲ್ವಾ? ಇವ್ರು ಮಾಡಿಬಿಟ್ರೆ ಕನ್ನಡಿಗರ? ಆಮೇಲೆ ಅದನ್ನು ಮಾಡಿ ಈ ರೀತಿ ಲೂಟಿ ಮಾಡೋದಿದೆಯಲ್ಲ, ಯಾವ ಕನ್ನಡಿಗ ಲೂಟಿ ಮಾಡ್ತಾನೆ? ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಇವ್ರಿಗೆ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ. ನನ್ಗನ್ಸಿದ್ದು ನಿಜವಾದ ಕನ್ನಡಿಗ ದೇಶದ ಕಾನೂನನ್ನ, ರಾಜ್ಯದ ಕಾನೂನನ್ನ ಪಾಲನೆ ಮಾಡ್ತಾನೆ, ಮೀಟರ್ ಹಾಕ್ತಾನೆ, ಯೂನಿಫಾರ್ಮ್ ಹಾಕ್ತಾನೆ, ಡಾಕ್ಯುಮೆಂಟ್ಸ್ ಮಡ್ಕೊಂತಾನೆ. ಬೇರೆ ಯಾರೋ ಅನ್ನ ಓಡಿಸಿದ್ರೆ ಅವ್ರ ಅನ್ನ ಕಿತ್ಕೊಳಕ್ ಹೋಗಲ್ಲ, ಕ್ಯಾಬ್ ಓಡಿಸ್ತಾರಪ್ಪ, ನೀನು ಆಟೋ ಓಡಿಸೋದು ಅದು ಬೇಡ ಅನ್ಬಿಟ್ರೆ ಮಾಡ್ಬೇಕಾ? ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಓಡಾಡ್ತಾರೆ. ತಾಕತ್ತಿದ್ರೆ ನಿಲ್ಸಕ್ಕೆ ಹೇಳೋರ್ದು, ಆ ಹೆಲಿಕಾಪ್ಟರ್ ಓಡಾಡ್ಬಿಡಿ ಅಂತ ಹೇಳು, ಬ್ಯಾನ್ ಮಾಡಕ್ಕೆ ಹೆಲಿಕಾಪ್ಟರ್. ತಾಕತ್ತಿದ್ಯಾ? ದಮ್ಮು ತಾಕತ್ತಿದ್ಯಾ? ನೀವೇ ಉಳಿಯಲ್ಲ. ಇವಾಗ ಮಾಫಿಯಾನೇ ಉಳಿಯಲ್ಲ. ನಿಜವಾದ ಆಟೋದವ್ರು ಉಳ್ಕಂತಾರೆ, ಆಟೋ ರಾಜ್ಯಗಳು ಖಂಡಿತ ಉಳ್ಕಂತಾರೆ, ಮಾಫಿಯಾಗಳು ನಾಶ ಆಗ್ತಾರೆ.